ಒಂದೇ ಮಾತರಂ ಯುದ್ಧದ ಬಿರುಗಾಳಿ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಮತ್ತೆ ಜೋರಾಗಿ ಬೀಸುವ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ನಾವು ಒಂದೇ ಮಾತರಂ ಹಾಡೋದು ಎರಡೇ ಚರಣ ಅಂತ ಕಾಂಗ್ರೆಸ್ ನಿರ್ಣಯವನ್ನ ತೆಗೆದುಕೊಂಡಿದೆ. ಇದು ರಾಜ್ಯ ಹಾಗೆ ರಾಷ್ಟ್ರದ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಇದೀಗ ಒಬ್ಬೊಬ್ಬರೇ ಉರಿದುರಿದು ಬೀಳ್ತಾ ಇದ್ದಾರೆ. ಆದ್ರೆ ಕೈ ನಾಯಕರುಗಳು ಮಾತ್ರ ನಮ್ಮನ್ನು ಜೈಲಿಗೆ ಹಾಕಿದ್ರು ಸರಿ, ಗಲ್ಲಿಗೆ ಹಾಕಿದ್ರು ಸರಿ, ನಾವು ಹಾಡೋದೇ ಎರಡೇ ಚರಣ. ಬಿಜೆಪಿಯವರು ವಿಷಯ ಡೈವರ್ಟ್ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಡ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಭುಗಿಲೆದ್ದಿರುವ ಒಂದೇ ಮಾತರಂ ಯುದ್ಧ ದಿನ ದಿನಕ್ಕೂ ಜೋರಾಗ್ತಿದೆ. ಮೊದಮೊದಲು ಸೋನಿಯಾ ಗಾಂಧಿ ಒಂದೇ ಮಾತರಂಗೆ ಅಗೌರವ ತೋರಿದ್ದಾರೆ ಅಂತ ಬಿಜೆಪಿ ಕಾಂಗ್ರೆಸ್ ಕಾಲೆಳೆಯೋಕ್ ಮುಂದಾಗಿತ್ತು. ಇದು ರಾಷ್ಟ್ರ ಮಟ್ಟದಲ್ಲೂ ರಾಜಕೀಯ ಕದನಕ್ಕೆ ವೇದಿಕೆ ಕೊಟ್ಟಿತ್ತು. ಈ ಸಮರ ಹಸಿ ಹಸಿಯಾಗಿರೋವಾಗ್ಲೇ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ನಡೆ ಸಮರ್ಥನೆ ಮಾಡಿಕೊಳ್ತಾ ಒಂದೇ ಮಾತರಂ ಚರಣದ ಅಸ್ತ್ರ ಹೂಡಿದ್ರು. ಈ ಎರಡು ಚರಣದ ಅಸ್ತ್ರವೇ ಇದೀಗ ಇನ್ನಷ್ಟು ವಾಕ್ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ. ಒಂದೇ ಮಾತರಂನ ಎರಡು ಚರಣ ಮಾತ್ರ ಹಾಡಲು ಕಾಂಗ್ರೆಸ್ ನಿರ್ಣಯ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಕಾಂಗ್ರೆಸ್ ಮಹತ್ವದ ನಿರ್ಧಾರ, ಬಿಜೆಪಿ ಕೆಂಡಾಮಂಡಲ. ಒಂದೇ ಮಾತರಂ ಗೀತೆಯನ್ನ 3 ನಿಮಿಷ 10 ಸೆಕೆಂಡ್ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಕಾಯ್ದೆ ಜಾರಿಗೆ ತಂದಿದೆ. ಆದ್ರೆ ಮೋದಿ ಸರ್ಕಾರದ ಈ ನಿಯಮಕ್ಕೆ ಸೆಡ್ಡು ಹೊಡೆದಿರುವ ಕಾಂಗ್ರೆಸ್ ನಾವು ಹಾಡೋದೇ ಎರಡು ಚರಣ ಅಂತ ತಮ್ಮ ಹಳೆ ಸಂಸ್ಕೃತಿಗೆ ಕಟ್ಟು ಬಿದ್ದಿದೆ. ಈ ಸಂಬಂಧ ನಿನ್ನೆಯಷ್ಟೇ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆದಿದ್ದು, ಈ ಸಭೆಯಲ್ಲೂ ಒಂದೇ ಮಾತರಂನ 6 ಚರಣಗಳ ಬದಲಿಗೆ 2 ಚರಣ ಮಾತ್ರ ಹಾಡಲು ನಿರ್ಣಯ ಕೈಗೊಳ್ಳಲಾಗಿದೆ. 1937ರಲ್ಲಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸರ್ದಾರ್ ಪಟೇಲ್ ಅವರನ್ನೊಳಗೊಂಡ ಉನ್ನತ ನಾಯಕತ್ವವು ಒಂದೇ ಮಾತರಂ ಗೀತೆಯ 2 ಸಾಲುಗಳನ್ನು ಹಾಡಲು ನಿರ್ಣಯ ಕೈಗೊಂಡಿತು. ಇದೇ ನಿರ್ಣಯದ ನಿಲುವಿಗೆ ಬದ್ಧವಾಗಿರಲು ಕಾಂಗ್ರೆಸ್ ಒಮ್ಮತದಿಂದ ನಿರ್ಧರಿಸಿದೆ. ಇತರೆ ಪ್ರಕರಣಗಳನ್ನ ಡೈವರ್ಟ್ ಮಾಡಲು ಬಿಜೆಪಿ ಹೀಗೆ ಮಾಡ್ತಿದೆ ಅಂತ ವೇಣುಗೋಪಾಲ್ ಕಿಡಿಕಾರಿದ್ದಾರೆ. They want to divert the issue of paper leak, chanda chori and Chinese incursion on Arunachal. These are the issue of the country nowadays. They want to divert it. That is why they are doing all these things. ನಾವು ಹಾಡೋದು ಎರಡೇ ಚರಣ ಎಂದು ಪುನರುಚ್ಚರಿಸಿದ ಹರಿಪ್ರಸಾದ್. ಒಂದೇ ಮಾತರಂ ಬರೆದಿದ್ದು ಬಿಜೆಪಿಯವರಲ್ಲ ಅಂತ ಅಶೋಕ್ ಆಕ್ರೋಶ. ಸಿಡಬ್ಲ್ಯೂಸಿ ನಿರ್ಣಯ ಸ್ವಾಗತಿಸ್ತಾ ಮತ್ತೆ ಗುಡುಗಿದ ಬಿಕೆ ಹರಿಪ್ರಸಾದ್, ನಾವು ಹಾಡೋದು ಎರಡೇ ಚರಣ, ಜೈಲಿಗಾದ್ರೂ ಹಾಕ್ಲಿ ಗಲ್ಲಿಗಾದ್ರೂ ಹಾಕ್ಲಿ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್, ಒಂದೇ ಮಾತರಂ ಬಿಜೆಪಿಯವರು ಬರೆದಿದ್ದಲ್ಲ, ಬಂಕಿಮಚಂದ್ರ ಚಟರ್ಜಿ ಅಂದ್ರು. ರಾಮಲಿಂಗಾರೆಡ್ಡಿ ಮಾತನಾಡಿ, ಬಿಜೆಪಿಯವರು ಒಂದೇ ಮಾತರಂ ಹಾಡ್ತಿರ್ಲಿಲ್ಲ, ಇತ್ತೀಚೆಗೆ ಅವರಿಗೆ ಇದರ ಮೇಲೆ ಪ್ರೀತಿ ಬಂದಿದೆ ಅಂತ ಕಾಲೆಳೆದಿದ್ದಾರೆ. ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ ಪಾಸಿಗಾದರೂ ಹಾಕಲಿ ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ ಇಲ್ಲಿ. ಈ ಒಂದೇ ಮಾತರಂ ಅದು ರಾಷ್ಟ್ರ ಗೀತೆ, ಬಿಜೆಪಿಯವರೆಲ್ಲ ಬರೆದಿರೋದು. ಅವತ್ತು ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಒಂದೇ ಮಾತರಂ ಒಂದೇ ಮಾತರಂ, ಸುಜಲಾಂ ಸುಫಲಾಂ ಇವೆಲ್ಲವನ್ನ ಹೇಳಿದ್ದಾರೆ. ಆ ಗೀತೆಯ ಪೂರ್ಣ ಪಾಠ ನಾವು ಬರೆದಿದ್ದಲ್ಲ, ಅದು ಬಿಜೆಪಿ ಬರೆದಿದ್ದಲ್ಲ. 3 ವರ್ಷ ಅಂದರೆ 73ರಲ್ಲಿ ನಮ್ಮ NSC ಸೇರ್ಕೊಂಡಿದ್ದು. ಆಗ್ಲಿಂದಲೂ ಒಂದೇ ಮಾತರಮ್ಮು ನಮ್ಮ ಕಾಂಗ್ರೆಸ್ ಅಲ್ಲ, ಬಿಜೆಪಿಯವ್ರು ಯಾರು ಹಾಡ್ತಾನೆ ಇರಲಿಲ್ಲ, ಅವ್ರು ಹಾಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ಅವರಿಗೆ ಒಂದೇ ಮಾತರಂ ಬಗ್ಗೆ ಪ್ರೀತಿ ಬಂದಿದೆ. ಬಿಜೆಪಿಯವರು ಅವರ ಪೂರ್ವಜರಿದ್ದಾರಲ್ಲ, RSS, ವಿಶ್ವ ಹಿಂದೂ ಪರಿಷತ್ತು, ಸ್ವಾತಂತ್ರ್ಯ ಚಳುವಳಿಯಲ್ಲೇ ಭಾಗವಹಿಸಲಿಲ್ಲ ಅವರು. ರಾಷ್ಟ್ರಗೀತೆಯನ್ನ ಶಾಖೆಯಲ್ಲಿ ಹಾಡೋಕ್ ಹೇಳಿ ಎಂದ BKH, ನಾವು ಭಾರತೀಯರು ಇಟಲಿಯವರಲ್ಲ ಎಂದು ಅಶೋಕ್ ಲೇವಡಿ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ.
ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಆಡಳಿದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಸ್ವತಂತ್ರ ಹೋರಾಟದಲ್ಲಿ ಈ ಇಡೀ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಮೋದಿಯಿಂದ ಹಿಡಿದು ಈ ಸಣ್ಣ ಸಣ್ಣ ಚಡ್ಡಿಗಳೆಲ್ಲ ಸೇರ್ಕೊಂಡು. ನಾವು ದಿನ ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ಒಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ, ನಾವು ಭಾರತೀಯರು. ನಾವು ಒಂದೇ ಮಾತರಮೂ ಆಡ್ತೀರಿ, ಜನಗಣ ಮನನೂ ಆಡ್ತೀರಿ. ತುಷ್ಟೀಕರಣದ ರಾಜಕೀಯ ನಡೆಯಲ್ಲ ಎಂದ ಅಮಿತ್ ಶಾ. ಕಾಂಗ್ರೆಸ್ ನಾಯಕರ ನಿರ್ಧಾರಕ್ಕೆ ಬಿಜೆಪಿಯ ಕೇಂದ್ರ ನಾಯಕರು ಕಿಡಿಕಾರ್ತಿದ್ದಾರೆ. ಅಮಿತ್ ಶಾ ಮಾತನಾಡಿ, ತುಷ್ಟೀಕರಣದ ರಾಜಕೀಯ ನಡೆಯಲ್ಲ ಅಂದ್ರೆ ಗಿರಿರಾಜ್ ಸಿಂಗ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪಕ್ಷವಾಗಿದೆ ಅಂತ ತಿಳಿದಿದ್ದಾರೆ. ನಿತಿನ್ ನಬೀನ್ ಕೂಡ ಕಾಂಗ್ರೆಸ್ ಹೊಸ ಮುಸ್ಲಿಂ ಲೀಗ್ ಅಂತ ಟ್ವೀಟ್ ನಲ್ಲಿ ಛೇಡಿಸಿದ್ದಾರೆ. अब देश की जनता एकजुट हो और कांग्रेस पार्टी के इस फैसले के खिलाफ आवाज बुलंद करे कि अब इस देश में तुष्टीकरण की राजनीति नहीं चलेगी। ये आजाद देश है। आजादी के 80 साल के बाद 1937 में जो फैसला कांग्रेस ने किया था, जिसको नरेंद्र मोदी जी ने सुधारा है। कांग्रेस केवल ये वंदे मातरम का विरोध नहीं है, हमारे वीर क्रांतिकारी पूर्वजों की आत्मा का विरोध है। इसमें छुपा हुआ भारत की संस्कृति, भारत का कानून, और 1937 का हवाला नहीं दें, बात खुलेगी तो बहुत दूर तक जाएगी। ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂದ ವಿದ್ಯಾರ್ಥಿಗೆ ಬೆದರಿಕೆ. ಘೋಷಣೆ ಕೂಗಬೇಡ ಎಂದಿದ್ದ ಪ್ರಾಂಶುಪಾಲ ಅಬ್ದುಲ್ ವಿರುದ್ಧ ಎಫ್ಐಆರ್. ಈ ವಾಕ್ಸಮರಗಳ ನಡುವೆ ಅತ ಬೀದರ್ನ ಚಿಟಗುಪ್ಪಾದಲ್ಲಿ ವಂದೇ ಮಾತರಂ ಕದನ ಹೊಸ ರೂಪ ಪಡೆದುಕೊಂಡಿದೆ. ಶಾಹೀನ್ ಕಾಲೇಜಿನಲ್ಲಿ ಆಗಸ್ಟ್ 15ರಂದು ಸಾಗರ್ ಗೌಳಿ ಎಂಬಾತ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ನಂತೆ. ಆಗ ಕಾಲೇಜಿನ ಪ್ರಾಂಶುಪಾಲ ಅಬ್ದುಲ್ ಹಕೀಂ, ಇನ್ನೊಮ್ಮೆ ಈ ಘೋಷಣೆ ಕೂಗಬೇಡಿ, ಈ ತರದ್ದು ನಮ್ಮ ಕಾಲೇಜಿನಲ್ಲಿ ನಡೆಯಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ರಂತೆ. ಈ ಸಂಬಂಧ ವಿದ್ಯಾರ್ಥಿಯ ತಂದೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ದೂರಿನ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡಿವೆ. ದೇಶದಲ್ಲಿ ಭುಗಿಲೆದ್ದಿರುವ ವಂದೇ ಮಾತರಂ ಯುದ್ಧ ದಿನಕ್ಕೊಂದು ಸ್ವರೂಪ ಪಡೀತಿದೆ. ಕೇಂದ್ರದ ಕಾಯ್ದೆ ಕ್ಯಾರೆ ಎನ್ನದ ಕಾಂಗ್ರೆಸ್ ಎರಡೇ ಚರಣ ಹಾಡೋದು ಅನ್ನೋ ನಿರ್ಣಯಕ್ಕೆ ಬಂದಿದೆ. ಕೈ ನಾಯಕರ ಈ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.